ಹಾಯ್, ನಾನು ನಿಮ್ಮ ಲಕ್ಷ್ಮೀಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಕತೆಗಳನ್ನು ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕತೆಗಳನ್ನು ಕೇಳಿ. ನನ್ನ ಕತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಒಂದಾಗುವುದೇ ಒಲವೋ ಮುಂದುವರೆದ ಸಂಚಿಕೆ. ಕತೆಯ ಲೇಖಕರು ಸಿಂಧು. ಸಾನ್ವಿ, ಇವತ್ತು ನಾನೇ ನಿನಗೆ ಊಟ ಮಾಡಿಸ್ತೀನಿ ಸರಿನಾ? ಆದರೆ ನಾಳೆಯಿಂದ ನೀನೇ ಮಾಡಬೇಕು. ಸರಿ ಮಿಸ್, ಮಾತೀನಿ. ಗುಡ್ ಗರ್ಲ್. ಎಲ್ಲಿ ಆ ಮಾಡು. ಮಿಸ್, ನನಗೆ ಊಟ ಮಾಡುವಾಗ ಕತೆ ಹೇಳಬೇಕಿತ್ತು. ಇಲ್ಲಾಂದರೆ ನನಗೆ ಊಟ ಒಳಗೆ ಹೋಲಲ್ಲ. ಹೌದಾ? ನಮ್ಮ ಸಾನ್ವಿ ಪುಟ್ಟಿಗೆ ಕತೆ ಹೇಳಿನೇ ಊಟ ಮಾಡಿಸ್ಬೇಕಾ? ಸರಿ ಆಯಿತು, ನಾನು ಈಗ ನಿನಗೆ ಕತೆ ಹೇಳ್ತೀನಿ ಎಂದ ಮಂದಾರ ಕತೆಯನ್ನು ಹೇಳ್ತಾ ಸಾನ್ವಿಗೆ ಊಟ ಮಾಡಿಸಿದಳು. ಮಲಾಲ ಮಿಸ್, ನೀವು ತುಂಬ ಚೆನ್ನಾಗಿ ಕತೆ ಹೇಳ್ತೀರಾ. ನಮ್ಮ ಡ್ಯಾಡಿಗೆ ಕತೆ ಹೇಳೋಕ್ಕೆ ಬರಲ್ಲ, ಆದರೆ ನೀವು ತುಂಬ ಚೆನ್ನಾಗಿ ಹೇಳ್ತೀರಾ. ನನಗೆ ನೀವು ತುಂಬ ಇಷ್ಟ ಎಂದವಳೆ ಮಂದಾರ ಕೆನೆಗೆ ಮುತ್ತು ಕೊಟ್ಟಳು. ನನಗೆ ದಿನ ಊಟ ಮಾಡಿಸುವಾಗ ಮಲಗುವಾಗ ಡ್ಯಾಡಿನೇ ಕತೆ ಹೇಳೋದು ಎಂದು ಹೇಳಿದಳು. ಹೌದಾ? ಅಪ್ಪ ಮಾತ್ರ ಕತೆ ಹೇಳ್ತಾರಾ? ಯಾಕೆ ನಿಮ್ಮಮ್ಮ ಕತೆ ಹೇಳಲ್ವಾ ಎಂದು ಅವರ ಅಮ್ಮನ ಬಗ್ಗೆ ಮಂದಾರ ಕೇಳಿಯೇ ಬಿಟ್ಟಳು. ಅಮ್ಮ ಅಮ್ಮ ಅಂದ್ಲೇ ಏನು ಮಿಸ್? ಸಾನ್ವಿ ಅವರಪ್ಪನ ಡ್ಯಾಡಿ ಅಂತ ಕರೀತಾಳೆ. ಮೋಸ್ಟ್ಲಿ ಅವರ ಅಮ್ಮನ ಮಮ್ಮಿ ಅಂತ ಕರಿಬೋದು ಎಂದುಕೊಂಡು ಅಮ್ಮ ಅಂದರೆ ಮಮ್ಮಿ ಗೊತ್ತಾಯ್ತಾ ಎಂದಳು. ಮಮ್ಮಿನಾ? ಮಮ್ಮಿ ಅಂದ್ಲೇ ಏನು? ಅಮ್ಮ ಅಂದರೂ ಗೊತ್ತಿಲ್ಲ, ಮಮ್ಮಿ ಅಂದರೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ ಎಂದುಕೊಂಡವಳಿಗೆ ಅನುಮಾನ ಶುರುವಾಯಿತು. ಸಾನ್ವಿ, ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಹೇಳು ಎಂದು ತನ್ನ ಅನುಮಾನ ಸರಿಯೋ ತಪ್ಪೋ ಎಂದು ತಿಳಿದುಕೊಳ್ಳಲು ಕೇಳಿದಳು. ನಮ್ಮನೇಲಿ ನಾನು, ಡ್ಯಾಡಿ, ಅಜ್ಜಿ, ತಾತ, ತಮಲಾಂಟಿ, ತೋಮಣ್ಣ. ಹಾಗಿದ್ರೆ ಸಾನ್ವಿಗೆ ಅಮ್ಮ ಇಲ್ವಾ? ಎಲ್ಲರ ಬಗ್ಗೆನೂ ಹೇಳ್ತಿದ್ದಾಳೆ, ಆದರೆ ಅಮ್ಮನ ಬಗ್ಗೆ ಮಾತ್ರ ಹೇಳ್ತಿಲ್ಲ ಅಂದುಕೊಂಡವಳಿಗೆ ಸಾನ್ವಿಯನ್ನು ನೋಡಿ ಅಯ್ಯೋ ಪಾಪ ಎನಿಸಿದ್ದಂತೂ ಸುಳ್ಳಲ್ಲ. ಅದರಲ್ಲೂ ಅಮ್ಮ ಅಂದರೆ ಏನು ಅಂತಾನೆ ಗೊತ್ತಿಲ್ಲ, ಅಂದರೆ ಇವರ ಮನೆಯವರು ಅಮ್ಮ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲದ ರೀತಿ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಅಂದುಕೊಂಡವಳಿಗೆ ಅವರ ಮನೆಯವರ ನೆನೆದು ಖುಷಿಯಾಗುತ್ತೆ. ಸದ್ಯಕ್ಕೆ ಮಗುವಿನ ಬೇರೆ ಏನಾದರೂ ಕೇಳಿ ಟಾಪಿಕ್ ಚೇಂಜ್ ಮಾಡಬೇಕು ಎಂದುಕೊಂಡು ಸಾನ್ವಿ, ನಿಮ್ಮ ಡ್ಯಾಡಿ ಹೆಸರೇನು ಎಂದಳು. ಡ್ಯಾಡಿ ಹೆಸರು ಬಾಲವಮ್ಮ. ಏನು ಬಾಲವಮ್ಮನ ಎಂದು ನಗುತ್ತಾ ಹೇಳಿದವಳಿಗೆ ಗೊತ್ತು ಸಾನ್ವಿಯ ಬಾಯಲ್ಲಿ ತಂದೆ ಹೆಸರೇ ಬದಲಾಗಿದೆ ಅಂತ. ನಿಮ್ಮ ತಂದೆ ಹೆಸರು ತುಂಬ ಚೆನ್ನಾಗಿದೆ. ಸರಿ ಬಾ, ಕ್ಲಾಸ್ಗೆ ಸಮಯ ಆಯಿತು, ಹೋಗೋಣ. ಮಿಸ್, ಅಮ್ಮ ಅಂದ್ಲೇ ಏನು ಅಂತ ಹೇಳಿಲ್ಲ, ಆಗಂದ್ಲೇ ಏನು? ಯಾವ ಪ್ರಶ್ನೆ ಕೇಳಬಾರದು ಅಂತ ಅಂದುಕೊಂಡ್ಲೋ ಸಾನ್ವಿ ಅದೇ ಪ್ರಶ್ನೆನ ಕೇಳಿದಳು. ಏನಂತ ಉತ್ತರ ಕೊಡಬೇಕು ಎಂದು ಗೊತ್ತಾಗದೆ ಅದು ಏನಿಲ್ಲ ಸಾನ್ವಿ, ಇನ್ನೊಂದ್ಸರಿ ಹೇಳ್ತೀನಿ ಸರಿನಾ? ಈಗ ಕ್ಲಾಸ್ಗೆ ಟೈಮ್ ಆಯಿತು ಬಾ ಎಂದು ಹೇಗೋ ಸಾನ್ವಿಯನ್ನು ಪುಸಲಾಯಿಸಿ ಕ್ಲಾಸಿಗೆ ಕರೆದುಕೊಂಡು ಹೋದಳು. ಆದರೆ ಮನಸ್ಸಲ್ಲಿ ಮಾತ್ರ ಅಮ್ಮ ಅಂದರೆ ಏನು ಅಂತಾನೆ ಗೊತ್ತಿಲ್ಲದ ಮಗುಗೆ ಅಮ್ಮನ ನೆನಪನ್ನು ನಾನೇ ತರಿಸಿಬಿಟ್ನಾ ಎಂದು ಅಂದುಕೊಂಡಳು. ಭಾರ್ಗಿ, ನಾನು ಪ್ರೆಸೆಂಟೇಷನ್ ಕೊಟ್ಟು ಬಂದಿದ್ನಲ್ಲ, ಅದರ ರಿಸಲ್ಟ್ ನಾಳೆ ಬರುತ್ತಂತೆ. ಅಲ್ಲಿನ ಮ್ಯಾನೇಜರ್ ಈಗ ತಾನೇ ಕಾಲ್ ಮಾಡಿ ಹೇಳಿದರು ಎಂದನು ಭಾರ್ಗವ್. ಹೌದಾ? ಸರಿ, ನೋಡೋಣ. ಪ್ರತಿ ಬಾರಿ ಕೂಡ ಆ ಟೆಂಡರ್ ನಮ್ಮ ಕಂಪನಿಗೆ ಬರ್ತಾ ಇತ್ತು, ನೋಡೋಣ ಈ ಬಾರಿ ಏನಾಗುತ್ತೆ. ಹೌದು, ನನ್ನ ಪ್ರಕಾರ ಈ ಬಾರಿ ಕೂಡ ನಮ್ಮ ಕಂಪನಿಗೆ ಬರಬಹುದು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಹಾಗೆ ಭಾರ್ಗಿ, ಸಾನ್ವಿ ಪುಟಾಣಿಯನ್ನು ನೋಡಿ 5 ದಿನ ಆಯಿತು, ಮೊದಲು ನನ್ನ ಪುಟಾಣಿಯನ್ನು ನೋಡಬೇಕು ಎಂದನು. ಹಾಗಿದ್ರೆ ಒಂದು ಕೆಲಸ ಮಾಡು, ನಾನು ಈಗ ಸಾನ್ವಿಯನ್ನು ಸಂಜೆ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ, ನೀನು ನನ್ನ ಜೊತೆ ಬಂದುಬಿಡು ಎಂದನು ಸಾಗರ್. ಹೌದಾ? ಓಕೆ ಸರಿ ಇರು, ನನಗೆ ಸ್ವಲ್ಪ ಪೆಂಡಿಂಗ್ ವರ್ಕ್ ಇದೆ, ಅದನ್ನು ಮುಗಿಸಿಬಿಡ್ತೀನಿ ಎಂದು ಸಾಗರ್ ಹೋಗಿ ತನ್ನೆಲ್ಲ ಕೆಲಸವನ್ನು ಮುಗಿಸಿದನು. ಶಾನ್ವಿ ಶಾಲೆ ಬಿಡುವ ಸಮಯಕ್ಕೆ ಭಾರ್ಗವ್ ಮತ್ತು ಸಾಗರ್ ಇಬ್ಬರು ಕೂಡ ಸಾನ್ವಿಯನ್ನು ಕರೆದುಕೊಂಡು ಹೋಗಲು ಬಂದರು. ಸಾಗರ್ಗೆ ಕೈ ಏಟಾಗಿದ್ದರಿಂದ ಭಾರ್ಗವ್ ಡ್ರೈವ್ ಮಾಡುತ್ತಾ ಇದ್ದನು. ಸಿಗ್ನಲ್ನಲ್ಲಿ ಯಾರನ್ನು ನೋಡಿದ ಹಾಗೆ ಅನಿಸಿ ಮತ್ತೊಮ್ಮೆ ನೋಡಿದವನಿಗೆ ಅದು ಅವರೇನಾ ಅಂತ ಸರಿಯಾಗಿ ನೋಡೋಕೆ ಟ್ರೈ ಮಾಡ್ತೀನಿ, ಆದರೆ ದೂರದಿಂದ ಗೊತ್ತಾಗೋದಿಲ್ಲ, ಆದರೂ ಕೂಡ ಅವರೇ ಇರಬಹುದು ಎನ್ನುವ ಸಂದೇಹ ಮೂಡಿತ್ತು. ಸಿಗ್ನಲ್ ಬಿಟ್ಟು ಕೂಡಲೇ ಶಾಲೆ ದಾರಿಯನ್ನು ಬಿಟ್ಟು ಆ ಗಾಡಿಯನ್ನು ಫಾಲೋ ಮಾಡಿದನು.
ಹಿಂದೆ ನಿದ್ದೆ ಮಾಡ್ತಿದ್ದ ಸಾಗರ್ಗೆ ಭಾರ್ಗವ್ ಫಾಸ್ಟ್ ಆ್ಯಂಡ್ ಡ್ರೈವ್ ಮಾಡ್ತಿದ್ದರಿಂದ ಎಚ್ಚರವಾಗಿ, ಭಾರ್ಗಿ ಇದೇನಿದು, ಬೇರೆ ಕಡೆ ಹೋಗ್ತಿದ್ದೀಯಾ? ಸ್ಕೂಲ್ ದಾರಿ ನೀನು ಬೇರೆ ಹೇಳಿದ್ದು ಇದಲ್ಲ ಅಲ್ವಾ ಎಂದವನ ಪ್ರಶ್ನೆಗೆ ಭಾರ್ಗವ್ ಏನು ಹೇಳದೆ ಸುಮ್ಮನೆ ಡ್ರೈವ್ ಮಾಡುತ್ತಿದ್ದನು. ಅಷ್ಟರಲ್ಲಿ ಮತ್ತೊಮ್ಮೆ ಸಿಗ್ನಲ್ ಬಂತು. ಸಿಗ್ನಲ್ ಬಿಟ್ಟು ಎಲ್ಲ ಗಾಡಿಗಳು ಮುಂದೆ ಹೋಗುವಾಗ ಭಾರ್ಗವ್ ಫಾಲೋ ಮಾಡ್ತಿದ್ದ ಗಾಡಿ ಕಾಣಿಸುವುದಿಲ್ಲ. ಛೆ, ಜಸ್ಟ್ ಮಿಸ್ ಆಯಿತು ಎಂದು ಜೋರಾಗಿ ಹೇಳಿದಾಗ ಹಿಂದೆ ಕೂತಿದ್ದ ಸಾಗರ್, ಭಾರ್ಗಿ ಯಾರ ಬಗ್ಗೆ ಹೇಳುತ್ತಿದ್ದೀಯಾ ನೀನು ಎಂದು ಕೇಳಿದನು. ಅದು ಏನಿಲ್ಲ, ಯಾರೋ ಒಬ್ಬರು ಕ್ಲೈಂಟ್ ನೋಡಿದ ರೀತಿ ಆಯಿತು, ಮಾತಾಡ್ಸೋಣ ಅಂದ್ಕೊಂಡೆ, ಮಿಸ್ ಆಯಿತು. ನಿಂಗೆ ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರಲ್ಲ ಎಂದವನ ಮಾತಿಗೆ ಭಾರ್ಗವ್ ಏನೂ ಹೇಳದೆ ಶಾಲೆ ಕಡೆ ಗಾಡಿ ತಿರುಗಿಸಿದನು. ಇತ್ತ ಕಡೆ ಏನೋ ಕೆಲಸ ಬಂದಿದ್ದರಿಂದ ಮಂದಾರ ಅವಳು ಹೆಡ್ ಮಾಸ್ಟರ್ಗೆ ತಿಳಿಸಿ ಮನೆಗೆ ಹೋದಳು. ಭಾರ್ಗವ್ ಬರೋದು ಲೇಟ್ ಆಗಿದ್ದರಿಂದ ಎಲ್ಲ ಮಕ್ಕಳು ಮನೆಗೆ ಹೋಗಿದ್ರೂ ಕೂಡ ಸಾನ್ವಿ ಇನ್ನೂ ಶಾಲೆಯಲ್ಲಿ ಮಂದಾರ ಇಲ್ಲದೇ ಇದ್ದಿದ್ದರಿಂದ ಸರಳ ಜೊತೆ ಮಾತನಾಡುತ್ತಿದ್ದಳು. ಅಷ್ಟರಲ್ಲಿ ಭಾರ್ಗವ್ ಕಾರು ಶಾಲೆಯೊಳಗೆ ಬಂದಿತು. ಸಾನ್ವಿನ ನೀನೇ ಹೋಗಿ ಕರ್ಕೊಂಡು ಬಾ ಎಂದವನು ಕಾರಿನ ಸೀಟಿಗೆ ಹೊರಗೆ ಕಣ್ಮುಚ್ಚಿದನು. ಅವನ ಮನಸ್ಸಲ್ಲಿ ನಡೀತಾ ಇದ್ದ ಭಾವನೆಗಳ ಹೊಯ್ದಾಟ ಅವನೊಬ್ಬನಿಗೆ ಗೊತ್ತು. ಸಾಗರ್ ಕೂಡ ಜಾಸ್ತಿ ಏನು ಕೆದಕದೆ ಸರಿ ಆಯಿತು ಎಂದು ಸಾನ್ವಿಯನ್ನು ಕರೆದುಕೊಂಡು ಬರಲು ಹೊರಟನು. ಹಾಯ್ ಪುಟಾಣಿ ಎನ್ನುವ ಧ್ವನಿ ಕೇಳಿ ಸರಳ ಜೊತೆ ಮಾತಾಡ್ತಿದ್ದ ಸಾನ್ವಿ ಮಾಮಾ ಎಂದು ಓಡಿ ಬಂದು ಸಾಗರಿಗೆ ಎತ್ತಿಕೊಳ್ಳುವಂತೆ ಕೈ ಮೇಲೆ ಮಾಡಿದಳು. ಅವಳನ್ನು ಎತ್ತಿಕೊಳ್ಳುತ್ತಾ ಹಣೆಗೆ ಮುತ್ತು ಕೊಟ್ಟು ಐ ಮಿಸ್ ಯು ಪುಟಾಣಿ ಎಂದವನ ಮಾತಿಗೆ ಐ ಮಿಸ್ ಯು ಮಾಮಾ, ಇಷ್ಟು ದಿನ ನೀನು ತೆಲ್ಲಾಗಿದೆ, ನನ್ನ ನೋಲಕ್ಕೆ ಬರಲಿಲ್ಲ, ನಾನು ಮಾತಲ್ಲ ನಿನ್ನ ಜೊತೆ. ಸಾರಿ ಪುಟಾಣಿ, ನನಗೂ ನಿನ್ನ ನೋಡಬೇಕು ಅಂತ ಅನ್ನಿಸ್ತು, ಆದರೆ ನಿಮ್ಮಪ್ಪನೇ ನನ್ನ ಕಳಿಸಿದ್ದು, ಅದಕ್ಕೆ ನೀನು ನಿಮ್ಮಪ್ಪನ ಜೊತೆ ಮಾತು ಬಿಡು, ಓಕೆನಾ ಎಂದನು. ಪಾಪ ಅಪ್ಪ ಎಂದಿತು ಮುದ್ದಾಗಿ. ಏನು, ಅಪ್ಪ ಮಾತ್ರ ಪಾಪನಾ? ನಾನು ಪಾಪ ಅಲ್ವಾ, ಕಳ್ಳಿ ನೀನು ಎಂದು ಮಾತನಾಡುತ್ತಿದ್ದರೆ ಅಲ್ಲೇ ಇದ್ದ ಸರಳ ಕಣ್ಣು ಊರಗಲವಾಗಿ ಇವನು ಆಕ್ಸಿಡೆಂಟ್ ಪಾರ್ಟಿ ಅಲ್ವಾ ಎಂದು ಅವನನ್ನೇ ನೋಡುತ್ತಿದ್ದಳು. ಅದೇ ಸಮಯಕ್ಕೆ ಅವಳ ಕಡೆ ನೋಡಿದ ಸಾಗರ್, ಓ ಗಾಡಿ ಗಿರಾಕಿ ಅಲ್ವಾ ಎಂದು ಅವಳ ದೃಷ್ಟಿ ಸೇರಿಸಿದನು. ಅವನು ತನ್ನ ಕಡೆಗೆ ನೇರವಾಗಿ ನೋಡುವಾಗ ಮೂತಿ ತಿರುಗಿಸಿದವಳು, ಸಾನ್ವಿ ಯಾರಿದು, ನಿನಗೆ ಗೊತ್ತಿರೋರಾ ಎಂದಳು. ಹೂ ಮಿಸ್, ನಮ್ಮ ಮಾಮ. ಹೌದಾ, ಓಕೆ ಎಂದೇಳಿ ಮತ್ತೊಮ್ಮೆ ಸಾಗರ್ಗೆ ಮೂತಿ ತಿರುಗಿಸಿ ಹೊರಟಳು. ಎಲ್ಲ ಗಾಡಿ ಗಿರಾಕಿ ನನಗೆ ಮೂತಿ ತಿರುಗಿಸ್ತೀಯಾ? ಇದೇ ಸ್ಕೂಲಿನಲ್ಲಿ ಸ್ಕೂಲ್ ಟೀಚರಾ? ಇರಲಿ ನೋಡ್ಕೋತೀನಿ ಎಂದವನು ಸಾನ್ವಿ ಕಡೆ ತಿರುಗಿ, ಪುಟಾಣಿ ಅಪ್ಪ ಕೂಡ ಬಂದಿದ್ದಾರೆ, ಕಾರಲ್ಲಿದ್ದಾರೆ ಎಂದು ಕರೆದುಕೊಂಡು ಹೊರಟನು. ಭಾರ್ಗವ್ನನ್ನು ನೋಡಿದ ಕೂಡಲೇ ಡ್ಯಾಡಿ ನೀನು ಯಾಕೆ ನನ್ನ ಕಕ್ಕೊಂಡು ಹೋಲಕ್ಕೆ ಬಲ್ಲಿಲ್ಲ ಎಂದ ಮುದ್ದು ಮಗಳ ಹುಸಿ ಮುನಿಸಿಗೆ, ಸಾರಿ ಪುಟಾಣಿ, ಅದು ಯಾವುದೋ ಫೋನ್ ಕಾಲ್ ಬಂದಿತ್ತು, ಅದಕ್ಕೆ ಬರಲಿಲ್ಲ, ನಾಳೆಯಿಂದ ಈ ರೀತಿ ಮಾಡಲ್ಲ, ಓಕೆನಾ ಎಂದು ಹೇಗೋ ಮಗಳನ್ನು ಸಮಾಧಾನ ಮಾಡಿದನು. ರಾತ್ರಿ ಸಾನ್ವಿಗೆ ಸಾಗರ್ ಹೋಮ್ವರ್ಕಿಗೆ ಹೆಲ್ಪ್ ಮಾಡ್ತಿರ್ತಾನೆ. ಸಾನ್ವಿಯಂತೂ ಪ್ರಶ್ನೆ ಕೇಳಿ ಕೇಳಿ ಸಾಗರ್ಗೆ ಸುಸ್ತು ಮಾಡಿರ್ತಾಳೆ. ಕೊನೆಯಲ್ಲಿ ಹಾಗೋ ಹೀಗೋ ಹೋಮ್ವರ್ಕ್ ಮುಗಿಸುತ್ತಾಳೆ. ಅಲ್ಲೇ ಕುಳಿತಿದ್ದ ಭಾರ್ಗವ್ ಕಡೆ ನೋಡಿದವಳು ಅವನ ಬಳಿ ಓಡಿ ಹೋಗಿ, ಡ್ಯಾಡಿ ನಾನು ಏನೋ ಕೇಳಬೇಕು ಎಂದ ಮಗಳ ಮಾತಿಗೆ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದವನು ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಅವಳನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು, ನಮ್ಮ ಪುಟಾಣಿಗೆ ಏನು ಡೌಟ್ ಎಂದನು. ಡ್ಯಾಡಿ ಅಮ್ಮ ಅಂದ್ಲೇ ಯಾರು ಎಂದು ಪುಟಾಣಿ ಕೇಳಿದ ಪ್ರಶ್ನೆಗೆ ಭಾರ್ಗವ್ ಎದೆ ನಡುಗಿತು. ಭಾರ್ಗವ ಏನು ಮಾತನಾಡದೆ ಇರೋದನ್ನು ನೋಡಿ, ಡ್ಯಾಡಿ ನಿನ್ನೆ ಕೇಳ್ತಾ ಇರೋದು, ಅಮ್ಮ ಅಂದ್ಲೇ ಯಾರು? ಮಗಳು ಮತ್ತೊಮ್ಮೆ ಪ್ರಶ್ನೆ ಕೇಳಿದಾಗ, ಸಾನ್ವಿ ನಿನಗಿದ್ನೆಲ್ಲ ಯಾರು ಹೇಳಿದ್ದು ಎಂದು ಒರಟಾಗಿ ಕೋಪದಲ್ಲಿ ಕೇಳಿದನು. ಅವನ ಕೋಪ ಕಂಡ ಸಾನ್ವಿ ಭಯಪಟ್ಟಾಗ, ಭಯಪಡಬೇಡ ಪುಟಾಣಿ, ನಿನಗೆ ಆ ಪ್ರಶ್ನೆ ಕೇಳಿದವರು ಯಾರು ಎಂದು ಸಮಾಧಾನವಾಗಿ ಕೇಳಿದನು. ಡ್ಯಾಡಿ ಸ್ಕೂಲಿನಲ್ಲಿ ನಮ್ಮ ಮಿಸ್ ಕೇಳಿದರು, ಆದರೆ ನನಗೆ ಅಮ್ಮ ಅಂದ್ಲೇ ಗೊತ್ತಿಲ್ಲ, ಅದಕ್ಕೆ ನಾನು ಅಮ್ಮ ಅಂದ್ಲೇ ಏನು ಅಂತ ಕೇಳದೆ ಅವರು ಏನೂ ಹೇಳಿಲ್ಲ. ಡ್ಯಾಡಿ ನೀನೇ ಹೇಳು, ಅಮ್ಮ ಅಂದ್ಲೇ ಯಾರು ಎಂದು ಮತ್ತೆ ಸಾನ್ವಿ ಕೇಳಿದಾಗ ಕೋಪಗೊಂಡವನು, ಆಮೇಲೆ ಹೇಳ್ತೀನಿ, ಈಗ ನೀನು ಅಜ್ಜಿ ತಾತನ ಹತ್ರ ಹೋಗು ಎಂದು ಮಗಳನ್ನು ಕಳುಹಿಸಿದವನಿಗೆ ತುಂಬಾ ಕೋಪ ಬಂತು. ಅಲ್ಲೇ ಇದ್ದ ಸಾಗರ್, ಏನೋ ಚಿಕ್ಕ ಮಗು ಕೇಳಿದೆ, ಹೋಗಲಿ ಬಿಡು ಬಾರ್ಗಿ ಎಂದಾಗ, ನನ್ನ ಮಗಳು ಅವಳಾಗೆ ಬಂದು ಕೇಳಿದ್ದಲ್ಲ, ಯಾರೋ ಮೇಡಮ್ ಕೇಳಿರೋದು,
ಅವರಿಗೆ ಯಾಕೆ ಬೇಕು ನನ್ನ ಮಗಳಿಗೆ ಅಮ್ಮ ಇರೋದು ಇಲ್ಲದೇ ಇರೋದು? ಇಲ್ಲ, ಅವರನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ನಾಳೆ ನಾನೇ ಸ್ಕೂಲ್ ಹತ್ರ ಹೋಗ್ತೀನಿ. ನನ್ನ ಮಗಳಿಗೆ ಬೇಡದೆ ಇರೋದೆಲ್ಲ ಯಾಕೆ ಹೇಳ್ಕೊಡ್ತೀರಾ ಅಂತ ಕೇಳ್ತೀನಿ. ಅವರಿಗಿನ್ನೂ ಈ ಭಾರ್ಗವ್ ವರ್ಮಾ ಅಂದರೆ ಯಾರು ಅಂತ ಗೊತ್ತಿಲ್ಲ ಅಂತ ಕಾಣುತ್ತೆ. ನಾಳೆ ಸ್ಕೂಲ್ ಹೋಗಿ ಮೇಡಮ್ ಜೊತೆಗೇ ಮೊದಲು ಮಾತಾಡಬೇಕು ಎಂದುಕೊಳ್ಳುತ್ತಾನೆ. ಸದ್ಯಕ್ಕೆ ಸಾನ್ವಿ ಒಂದೇ ಬಾರಿ ಭಾರ್ಗವ್ ಬಳಿ ಅಮ್ಮನ ಬಗ್ಗೆ ಕೇಳಿದ್ದು, ಮತ್ತೆ ಅವಳು ಏನೂ ಕೇಳಲಿಲ್ಲ. ಆದರೆ ಭಾರ್ಗವ್ ಮಾತ್ರ ಆ ಪ್ರಶ್ನೆ ಕೇಳಿರೋ ಮೇಡಮ್ಗೆ ನಾಳೆ ಸರಿಯಾಗಿ ತಾನೇ ಉತ್ತರ ಕೊಡಬೇಕು ಎಂದು ಅಂದುಕೊಂಡಿರುತ್ತಾನೆ. ಒಂದು ಕಡೆ ಭಾರ್ಗವ್ಗೆ ಇನ್ನೂ ನೋಡ್ದೇನೆ ಮಾತನಾಡದೇ ಇರೋ ಮಂದಾರ ಮೇಲೆ ಕೋಪ ಬಂದಿದ್ರೆ, ಮತ್ತೊಂದು ಕಡೆ ಅದ್ಯಾವುದರ ಅರಿವಿರದ ಮಂದಾರ ಎಂದಿನಂತೆ ಚಂದ್ರನನ್ನು ದಿಟ್ಟಿಸುತ್ತಾ ಕುಳಿತಿರುತ್ತಾಳೆ. ಆದರೆ ಇವತ್ತು ಆ ಚಂದ್ರನಲ್ಲಿ ಅವಳಿಗೆ ಕಂಡ ಬಿಂಬ ಸಾನ್ವಿಯದ್ದು. ಪಾಪ ಸಾನ್ವಿ, ಅಮ್ಮ ಅಂದರೆ ಯಾರು ಅಂತ ಕೇಳಿದ್ಲು. ನನಗೆ ಸಂಕಟ ಆಗೋಯ್ತು. ನಾನು ಆ ಪ್ರಶ್ನೆ ಕೇಳಲೇಬಾರದಿತ್ತು ಅಂದುಕೊಳ್ಳುತ್ತಿರುವಾಗಲೇ ಅಲ್ಲಿಗೆ ಬಂದ ಮನ್ವಿತ್. ಅಕ್ಕ, ಏನೋ ಸಂಕಟ ಆಯಿತು ಅಂತ ಹೇಳ್ತಿದ್ದೆ, ಹುಷಾರಿಲ್ವಾ? ಹಾಗೇನಿಲ್ಲ, ಹೀಗೆ ಏನೋ ಯೋಚನೆ ಮಾಡ್ತಿದ್ದೆ. ಅಕ್ಕ, ನೀನು ಯೋಚನೆ ಮಾಡದೇ ಇರೋ ದಿನ ಯಾವತ್ತಿದೆ ಹೇಳು? ಮೊದಲು ಹೇಳು, ಅದೇನು ಸಂಕಟ ಅಂತ ಹೇಳಿದ್ದಿದೆಯಲ್ಲ, ಏನು ವಿಷಯ ಎಂದವನ ಮಾತಿಗೆ ಸಾನ್ವಿ ಬಗ್ಗೆ ಹೇಳಿ, ಪಾಪ ಕಣೋ ಮಗು, ಅಮ್ಮ ಅಂದರೆ ಯಾರು ಅಂತಾನೆ ಗೊತ್ತಿಲ್ಲ. ಯಾಕಾದರೂ ನಾನು ಆ ಪ್ರಶ್ನೆ ಕೇಳಿದ್ನು ಅಂತ ನನಗೆ ಸಂಕಟ ಆಗ್ತಿದೆ ಅಷ್ಟೆ ಎಂದು ನೊಂದು ನುಡಿದಾಗ, ಅಕ್ಕ, ನಿನಗೆ ವಿಷಯ ಗೊತ್ತಿದ್ದರೆ ಈ ರೀತಿ ಕೇಳ್ತಾ ಇದ್ದೀಯಾ? ಇಲ್ಲ ತಾನೆ, ಹೋಗಲಿ ಬಿಡು, ಚಿಕ್ಕ ಮಗು ಅಲ್ವಾ, ಬೇಗ ಮರೆತು ಬಿಡುತ್ತೆ ಎಂದು ಸಮಾಧಾನ ಮಾಡಿದನು. ಆದರೆ ಸಾನ್ವಿ ನಿಜವಾಗಿಯೂ ಅಮ್ಮ ಅನ್ನೋ ಪದನ ಮರೆತಾಳ? ಮುಂದುವರಿಯುವುದು. ಭಾರ್ಗವ್ ಸಿಗ್ನಲ್ನಲ್ಲಿ ನೋಡಿದ ವ್ಯಕ್ತಿ ಯಾರು? ಮಂದರಾಳ ಮೇಲೆ ಕೋಪಗೊಂಡಿರೋ ಭಾರ್ಗವ್ ನಾಳೆ ಏನು ಮಾಡಬಹುದು? ಮುಂದಿನ ಸಂಚಿಕೆಯಲ್ಲಿ ಭಾರ್ಗವ್ ಮಂದಾರ ಮುಖಾಮುಖಿಯಾಗುತ್ತಾರೆ. ಧನ್ಯವಾದಗಳು.